ಜಾತಿ ಜನಗಣತಿಯಲ್ಲಿ ಪ್ರಕಟವಾದ ಅಂಕಿಅಂಶಗಳು ತಪ್ಪಾಗಿವೆ. ಕಮ್ಮವಾರಿ ಸಮುದಾಯವನ್ನು ಮತ್ತಷ್ಟು ಅಂಚಿನಲ್ಲಿಡುವ ಅಪಾಯವನ್ನು ಉಂಟುಮಾಡುತ್ತವೆ. ಇದು ಜನಾಂಗದ ರಾಜಕೀಯ ಪ್ರಾತಿನಿಧ್ಯ, ಸಾಮಾಜಿಕ ಕಲ್ಯಾಣ ಮತ್ತು ಸರ್ಕಾರಿ ಸವಲತ್ತುಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆ ಎಂದು ಕಮ್ಮವಾರಿ ಸಂಘದ ರಾಜ್ಯಾಧ್ಯಕ್ಷರಾದ ರಾಜಗೋಪಾಲ್ ನಾಯ್ಡು ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರ ಜಾತಿ ಜನಗಣತಿಯ ಜನಸಂಖ್ಯೆಯನ್ನು ಕಮ್ಮ 1,11,739, ಕಮ್ಮ ನಾಯ್ಡು 18,361, ಕಮ್ಮವಾರಿ 1,741, ನಾಯ್ಡುಗಳು 1,56,601 ಎಂದು ಕಡಿಮೆ ಅಂದಾಜು ಮಾಡಿವೆ. ಸಂಘದ ಪ್ರಕಾರ ಕರ್ನಾಟಕದ 10 ಜಿಲ್ಲೆಗಳಲ್ಲಿ ಹರಡಿರುವ ಈ ಸಮುದಾಯದ ನಿಜವಾದ ಜನಸಂಖ್ಯೆ 20 ಲಕ್ಷವನ್ನು ಮೀರಿದೆ ಎಂದು ಪ್ರತಿಪಾದನೆ ಮಾಡಿದರು. ತಮ್ಮ ಸಮುದಾಯವು ನ್ಯಾಯಯುತ ಜನಗಣತಿಯನ್ನು ಎದುರು ನೋಡುತ್ತಿದೆ ಮತ್ತು ಸರ್ಕಾರದಿಂದ ನ್ಯಾಯಕ್ಕಾಗಿ ಮನವಿಯನ್ನು ಮಾಡುತ್ತಿದೆ ಎಂದವರು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರು ಮತ್ತಿತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಮ್ಮ ಜನಾಂಗ, ಕಮ್ಮ ಸಂಘ ಮತ್ತೆ ಅಖಿಲ ಕರ್ನಾಟಕ ಕಮ್ಮ ಸಂಘಗಳ 40 ಸಂಘಗಳ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ, ನಾವು ಇವತ್ತಿನ ಇಲ್ಲಿ ಸಭೆ ಸೇರಿರುವಂತದ್ದು ನಮ್ಮ ಕಮ್ಮ ಜನಾಂಗದ ಅಡ್ವೈಸರಿ ಬೋರ್ಡ್ ಚೇರ್ಮನ್ ಕೃಷ್ಣ ಅವರು, ಮತ್ತೆ ನಮ್ಮ ಕಾರ್ಯದರ್ಶಿಗಳು ಲೀಲಾಶಂಕರ್ ಅವರು, ಮತ್ತೆ ಅಖಿಲ ಕರ್ನಾಟಕ ಕಮ್ಮ ಸಂಘದ ಅವರ ಪ್ರೆಸಿಡೆಂಟ್ ಆದಂತ ರಾಮಕೃಷ್ಣ ಅವರು, ನಮ್ಮ ಖಜಾಂಚಿಗಳಾದಂಥ ನೀರಜಾಕ್ಷಿ ನಾಯ್ಡು ಅವರು, ಮತ್ತೆ ನಮ್ಮ ಲೆಕ್ಕಪರಿಶೋಧಕರಾದಂಥ ಯೋಗಮೂರ್ತಿ ಅವರು, ನಮ್ಮ ಬಳ್ಳಾರಿಯಿಂದ ಬಂದಿರುವಂತಹ ಕಮ್ಮ ಸಂಘದ ಸೆಕ್ರೆಟರಿ ಅಧ್ಯಕ್ಷರು, ವಿವಿಧ ಸಂಘಗಳಿಂದ ಬಂದು ನಾವು ಒಂದು ಸಮಾವೇಶವನ್ನು ಮಾಡಿ ಅದರಲ್ಲಿ ಒಂದು ತೀರ್ಮಾನಗಳನ್ನ ಮಾಡಿ ಇಲ್ಲಿ ಮಾಧ್ಯಮ ಮಿತ್ರರ ಮುಂದೆಗೆ ಬಂದು ನಮ್ಮ ಕಷ್ಟ ಸುಖ ಹೇಳ್ಕೋಬೇಕಂತೇಳಿ ಇವತ್ತು ಈ ಮಾಧ್ಯಮ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ನಾವು ಕಮ್ಮವಾರ ಸಂಘದ ಅಧ್ಯಕ್ಷರು ರಾಜಗೋಪಾಲ್ ನಾಯ್ಡು ಅಂತ, ಕಮ್ಮವಾರ ಸಂಘ ಹನುಮಂತನಗರ ಬೆಂಗಳೂರು. ನಮ್ಮ ರಾಷ್ಟ್ರದಲ್ಲಿ ಸುಮಾರು 50-60 ಕಮ್ಮ ಜನಾಂಗದ ಸಂಘಗಳಿವೆ. ನಾವು ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ 140 crores ಅಂಡ್ ಆಡ್ ಪಾಪ್ಯುಲೇಷನ್ ಅಲ್ಲಿ ನಮ್ಮ ಕಮ್ಮ ಜನಾಂಗದ ಪಾಪ್ಯುಲೇಷನ್ 1.5% ಅಂತ ನಿಗದಿಪಡಿಸಲಾಗಿದೆ. ಅದರಲ್ಲಿ ಥ್ರೂಔಟ್ ಆಲ್ 4 ಸ್ಟೇಟ್ಸ್ ಅಲ್ಲಿ ನಮ್ಮ ಕಮ್ಮ ಜನಾಂಗದವರು ಇದ್ದಾರೆ. ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಸರೌಂಡಿಂಗ್ ಅಡ್ಜಸೆಂಟ್ ಸ್ಟೇಟ್ಸ್ ಅಲ್ಲಿ ನಮ್ಮ ಕಮ್ಮ ಜನಾಂಗದವರು ಅಲ್ಲಿ ಪ್ರವಾಸ, ಆಂಧ್ರವಾಗಿ ಪ್ರವಾಸ ಮಾಡಿ ಅಲ್ಲಿ ಕೃಷಿಕರು ಅವರವರು ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ. ಇದನ್ನ ಯಾತಕ್ಕೆ ಇವತ್ತು ನಮ್ಮ ಜನಾಂಗದ ಬಗ್ಗೆ ಇಷ್ಟೊಂದು ನಮ್ಮ ಕರ್ನಾಟಕ ಸರ್ಕಾರದವರು ಈ ಮಧ್ಯೆ ಕುಲಗಣಾಂಕ ಮಾಡುವಾಗ ನಮ್ಮದು ತುಂಬಾ ಏನ್ ಮಿಸ್ಟೇಕ್ ಆಗಿದೆ ಗೊತ್ತಿಲ್ಲ, ಮಿಸ್ಟೇಕ್ ಅಂತೂ ಆಗಿದೆ. ಸುಮಾರು ಕರ್ನಾಟಕದಲ್ಲಿ ನಾವು ಪ್ರವಾಸಾಂಧ್ರರಾಗಿ 100 ವರ್ಷಗಳಿಂದ 200 ವರ್ಷಗಳಿಂದ ಬಂದು ಸೆಟ್ಲ್ ಆಗಿದ್ದಾರೆ. ಈ ಮಧ್ಯ ಸುಮಾರು 50-60 ವರ್ಷದಿಂದ ಸುಮಾರು ಹೆಚ್ಚಿನ 80% ಜನಾಂಗದವರು ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಮತ್ತೆ ಗ್ರಾಮಾಂತರದಲ್ಲಿ ಅರ್ಬನ್ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರ ಸಂಖ್ಯೆ ವಿಶೇಷವಾಗಿದೆ. ಅವರು ಜನಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಂಘ ಕಮ್ಮವಾರ ಸಂಘ ಹನುಮಂತನಗರ 1952 ನಲ್ಲಿ ಸ್ಟಾರ್ಟ್ ಆಗಿ ಹಂತವಾಗಿ ಬೆಳೀತಾ ಬಂತು. ಒಂದು ಕಮ್ಮವಾರಿ ಒಂದು ಚೌಲ್ಟಿಯನ್ನ ಸ್ಟಾರ್ಟ್ ಮಾಡಿ ವಿವಾಹ ವೇದಿಕೆಯನ್ನ, ಆಮೇಲೆ ನಾವು ಒಂದು ಕಾಲೇಜ್ ಮಾಡ್ಬೇಕಂತೇಳಿ ಇವಾಗ 5 ಕಾಲೇಜನ್ನು ನಡೆಸ್ತಾ ಇದ್ದೀವಿ. KS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, KS ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲ್ ಆಫ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, PU ಕಾಲೇಜು, ಡಿಗ್ರಿ ಕಾಲೇಜು, ಮತ್ತೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಒಂದು 40-50 ಕೋಟಿ ಖರ್ಚು ಮಾಡಿ ಮಾಡ್ತಾ ಇದ್ದೀವಿ. ಅದು ನಮ್ಮ ಸಂಘ ನಮ್ಮ ಜನಾಂಗಕ್ಕೆ ಅಲ್ಲ, ನಮ್ಮ ಸಮಾಜಕ್ಕೂ ಎಲ್ಲರಿಗೂ ಜನಾಂಗಕ್ಕೆ ಸ್ವಲ್ಪ ಅನುಕೂಲ ಆಗ್ತಾ, ಅದ್ರ ಜೊತೆಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಪಬ್ಲಿಕ್ ಅಟ್ ಲಾರ್ಜ್ ಅನುಕೂಲ ಆಗಲಿ ಅಂತ ನಾವು ಅದೇ ಇಲ್ಲದೆ ನಾವು ಫ್ರೀ ಹಾಸ್ಟೆಲ್ಸ್ ನಡೆಸ್ತಾ ಇದೀವಿ. ಬಾಯ್ಸ್ ಅಂಡ್ ಗರ್ಲ್ಸ್ ಫ್ರೀ ಹಾಸ್ಟೆಲ್ಸ್ ಸುಮಾರು ಒಂದು 250-300 ಜನದ್ದು ಬಾಯ್ಸ್ ಸಪರೇಟು, ನಮ್ಮ ಗರ್ಲ್ಸ್ ಸಪರೇಟ್ ನಡೆಸ್ತಾ ಇದ್ದೀವಿ. ಅದೇ ರೀತಿ ನಮ್ಗ ಕರ್ನಾಟಕ ಸರ್ಕಾರದಿಂದ 4% ಮೇನು ಒಕ್ಕಲಿಗರ ಸಮುದಾಯದಿಂದ ಪಂಗಡಗಳನ್ನು ಮಾಡಿದಾಗ 34 ಪಂಗಡಗಳಲ್ಲೂ ಅದರಲ್ಲಿ ಜಾತಿಗಳು ಮಾಡಿದ್ದಾರೆ. ಅದರಲ್ಲಿ ಕಮ್ಮ ಅಂತ ಒಂದು ಜಾತಿ, ಇದು ನಮ್ಮ ಕರ್ನಾಟಕ ಲೆಕ್ಕಗಳ ಪ್ರಕಾರ
ಕರ್ನಾಟಕ ಗೌರ್ಮೆಂಟ್ ಮಾಡಿರೋ ಲೆಕ್ಕಗಳ ಪ್ರಕಾರ ಅವರು ಕಮ್ಮ ನಾಯ್ಡು, ಕಮ್ಮ ಮತ್ತೆ ಕಮ್ಮವಾರು ನಾಯ್ಡು ಅಂತ ಎಲ್ಲ ಸೇರಿ 1-2 ಲಕ್ಷನೂ ಅವರು ಗಣಾಂಕಕ್ಕೆ ತೆಗೆದುಕೊಂಡಿಲ್ಲ. ಆದ್ರೆ ನಮ್ಮ ಜನಾಂಗದವರು ಬ್ಯಾಂಗ್ಳೂರು ಅರ್ಬನ್ ಮತ್ತೆ ಬ್ಯಾಂಗ್ಳೂರು ರೂರಲ್ ಅಲ್ಲಿ ಸುಮಾರು 5-6 ಲಕ್ಷ ಜನ ಇದ್ದಾರೆ. ಅದು ಬಿಟ್ಟು 50-60 ಕಮ್ಮ ಸಂಘಗಳಿದೆ ಥ್ರೂಔಟ್ ಕರ್ನಾಟಕದಲ್ಲಿ. ಅದು ಕೋಲಾರದಿಂದ ಹಿಡಿದು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಸಿಂಧನೂರು, ಮಾನ್ವಿ, ಚಾಮರಾಜನಗರ, ಆಮೇಲೆ ಗುಲ್ಬರ್ಗ ಡಿಸ್ಟಿಕ್ ನಲ್ಲಿನೂ ಇದ್ದಾರೆ, ಯಾದಗಿರಿ, ಆಮೇಲೆ ಸುಮಾರು ನಮ್ಮ ಹುಬ್ಳಿ ಧಾರವಾಡ ಏರಿಯಾನಲ್ಲಿ ನಮ್ಮ ಜನಾಂಗದವರು ಇದ್ದಾರೆ, ಮತ್ತೆ ಚಾಮರಾಜನಗರದಲ್ಲಿ ಜನಾಂಗದವರು ಇದ್ದಾರೆ. ಸುಮಾರು ಅಲ್ಲಲ್ಲಿ 60 ಸಂಘಗಳು, ಸುಮಾರು 50-60 ಸಂಘಗಳಿವೆ. ಒಂದೊಂದು ಸಂಘದ ಪರಿಧಿಯಲ್ಲಿ 30,000, 40,000, 50,000, 10,000ದಿಂದ 60,000 ತನಕ ನಮ್ಮ ಜನಾಂಗದವರು ವಾಸ ಮಾಡ್ತಾ ಇದ್ದಾರೆ. ಆ ರೀತಿ ನೋಡಿದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಕಮ್ಮ ಜನಾಂಗದವರು ಸುಮಾರು 15-20 ಲಕ್ಷ ಜನ, ಕಮ್ಮಿ ಅಂದ್ರೆ 20-15 ಮಧ್ಯ ಜನ ನಮ್ಮವರು ವಾಸ ಮಾಡ್ತಾ ಇದ್ದಾರೆ. ಅದು ಮೊನ್ನೆ ನಾವು ಈ ಕರ್ನಾಟಕ ಸರ್ಕಾರ ಗಣಾಂಕಗಳನ್ನ ಪಟ್ಟಿ ನೋಡಿದಾಗ ತುಂಬಾ ಬೇಜಾರಾಯ್ತು ನಮ್ಗೆ. ನಾವು ಇಷ್ಟೊಂದು ಜನ ಇದೀವಿ, ಕರ್ನಾಟಕದಿಂದ ನಮ್ಮ ಗವರ್ಮೆಂಟ್ ಇಂದ ಮಾಡೋ ಸೌಲಭ್ಯಗಳೆಲ್ಲಾನು ನಮ್ಮ ಜನಗಣಾಂಕದ ಪ್ರಕಾರ ನಮಗೂ ಒದಗಿಸಿ ನಮ್ಮ ಜನಾಂಗವನ್ನು ಹಿಂದುಳಿದ ವರ್ಗಗಳು ನಾವು ಇಲ್ಲಿ ನಮ್ಮೆಲ್ಲರಿಗೂ ಅನುಕೂಲ ಆಗ್ಬೇಕು ಅಂದ್ರೆ ನಮ್ಮ ಸರ್ಕಾರ ಆ ಜನಾಂಗ ಎಷ್ಟು ಜನ ಇದ್ದಾರೆ ಅಟ್ಲೀಸ್ಟ್ ನಾವು ಲೆಕ್ಕ ಕೊಡ್ಬೇಕಂದ್ರೂ ಕೊಡ್ತೀವಿ. ನಾವು ತಾಲೂಕ್ ವೈಸು, ಡಿಸ್ಟಿಕ್ ವೈಸು ಕಲೆಕ್ಷನ್ ಮಾಡಿ ಆಕ್ಚುಯಲ್ಸ್ ಬೇಕಾದ್ರೂ ಕೊಡ್ತೀವಿ. ಅದು ಹೇಗೆ ಮಿಸ್ಟೇಕ್ ಆಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಅದನ್ನ ಇದು ಮಾಡಕ್ ಆಗಲ್ಲ. ಇದನ್ನ ಸರಿದಿದ್ದಬೇಕು, ತಿದ್ದುಪಡಿ ಮಾಡಬೇಕು. ತಿದ್ದುಪಡಿ ಮಾಡೋ ತನಕ ನಾವು ನಮ್ಮ ಸಂಘದ ಪರವಾಗಿ ಆಲ್ ಓವರ್ ಕರ್ನಾಟಕ ನಮ್ಮ ಸಂಘಗಳ ಪರವಾಗಿ ನಾವು ಇದನ್ನ ಹೋರಾಟ ಮಾಡಿ ನ್ಯಾಯ ಒದಗಿಸಬೇಕು ಅಂತ ನಮ್ಮ ಪ್ರಭುತ್ವ, ನಮ್ಮ ಗವರ್ಮೆಂಟ್ಗೆ ವಿನತಿ ಕೊಡ್ತೀವಿ. ಅದನ್ನ ಮಾಡಿ ನಮಗೆ ಸಮಾಜ ನ್ಯಾಯ ಮಾಡಬೇಕು. ಕರ್ನಾಟಕ ಸರ್ಕಾರದಿಂದ ಬರುವಂತ ಸೌಲಭ್ಯಗಳಾಗಲಿ, ವಿದ್ಯಾಕ್ಷೇತ್ರಗಳಾಗಲಿ, ವೈದ್ಯ ಕ್ಷೇತ್ರಗಳಾಗಲಿ, ವ್ಯಾಪಾರ ವಿಧವಾಗಿ ನಮ್ಮೆಲ್ಲರಿಗೂ ಅನುಕೂಲವಾಗುವಂಗೆ ನಾವು ಒಂದು ಭಾಗಿಯಾಗಿ ಕರ್ನಾಟಕ ಸರ್ಕಾರದಲ್ಲಿ ಇರ್ತಾ ಈ ಕರ್ನಾಟಕ ಜನ ಮಧ್ಯೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಅಣ್ಣ ತಮ್ಮಂದಿರಾಗಿ ಬದುಕ್ತಾ ಇರೋದ್ರಿಂದ ನಮ್ಗೆಲ್ಲರಿಗೂ ಈ ಕ್ರಮ, ಈ ಗುಣಾಂಕ ಸಂಖ್ಯೆಯನ್ನು ಸರಿಪಡಿಸಿ ನಮ್ಗೆ ಮತ್ತೆ ತೋರಿಸ್ಬೇಕು, ಇದನ್ನ ಪಬ್ಲಿಕ್ ಮಾಡಬೇಕು ಅಂತ ನಮ್ಮ ಜನಾಂಗದ ಪರವಾಗಿ, ನಮ್ಮ ಸಂಘಗಳ ಪರವಾಗಿ ನಮ್ಮ ಬೇಡಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳಾಗ್ಬೋದು, ಗವರ್ಮೆಂಟ್ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಆಗ್ಬೋದು, ಇದನ್ನ ಒಂದು ಪರಿಗಣನೆಯಲ್ಲಿ ತಗೊಂಡು ಇದಕ್ಕೆ ನ್ಯಾಯ ಮಾಡ್ಬೇಕಂತ ನಮ್ಮ ಎಲ್ಲರ ಸಂಘದ ಪರವಾಗಿ, ಜನಾಂಗದ ಪರವಾಗಿ ನಿಮ್ಗೆಲ್ಲರಿಗೂ ನನ್ನ ಬೇಡಿಕೆ ಮಾಡ್ಕೊಂತ ಇದ್ದೀನಿ. ಜೈ ಕರ್ನಾಟಕ, ಜೈ ಕಮ್ಮವಾರು ಸಂಘದ ಕಾರ್ಯದರ್ಶಿ. ಇವತ್ತು ಈ ಪ್ರೆಸ್ ಕ್ಲಬ್ ನಲ್ಲಿ ನಾವು ಮಾತಾಡೋದಕ್ಕೆ ಏನು ಸಿಚುವೇಶನ್, ಏನು ಪರಿಸ್ಥಿತಿ ಅನ್ನೋದು ನಮ್ಮ ಅಧ್ಯಕ್ಷರು ವಿವರವಾಗಿ ತಿಳಿಸಿದ್ದಾರೆ. ಮೊದಲದಾಗಿ ಕನ್ನಡ ತಾಯಿ ಭುವನೇಶ್ವರಿಗೆ ನಮ್ಮ ವಂದನೆಗಳು. ಎಲ್ಲ ಕನ್ನಡ ಜನತೆಗೆ ನಮ್ಮವರನ್ನ ನಾವು ಈ ಸುತ್ತಮುತ್ತಲ ಇರೋ ರಾಷ್ಟ್ರಗಳಿಂದ ಬಂದಿರೋರು ಬದುಕೋದಕ್ಕೋಸ್ಕರ ಸುಮಾರು ಈ ಕರ್ನಾಟಕದಲ್ಲಿ 10 ಜಿಲ್ಲೆಗಳಲ್ಲಿ ನಾವು ಪ್ರಬಲವಾಗಿ ಇದ್ದೀವಿ. ಬೆಂಗಳೂರಲ್ಲಿ ಇನ್ನು ಸುಮಾರು 4 to 5 lakhs ಜನ ಬೆಂಗಳೂರಲ್ಲೇ ಇದ್ವಿ. ಈ ರೀತಿನಲ್ಲಿ ಇರುವಾಗ ನಮ್ಮ ಜನಾಂಗನ ಬರೀ 2 ಲಕ್ಷ ಅಂತ ತೋರಿಸೋದು ಇದು ತುಂಬಾ ನಮಗೆ ನೋವಾಯಿತು. ಈ ಸರ್ಕಾರದವರು ಈ ಜನಗಣತಿಯನ್ನು ಮರುಪರಿಶೀಲಿಸಿ ಈ ನಮ್ಮ ಜನಾಂಗ, ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಸುಮಾರು ಮೋರ್ ದೆನ್ 15 to 20 lakhs ಇದ್ದಾರೆ. ನಮಗೆ ಆ ಜನಗಣನ ಸರಿಯಾಗಿ ಲೆಕ್ಕ ಮಾಡಿಸಿ ನಮ್ಗೆ ನ್ಯಾಯ ಒದಗಿಸಬೇಕು ಅಂತ ನಾವು ತುಂಬಾ ಬಡವರ ಇದಕ್ಕೂ ಸಂಬಂಧಪಟ್ಟಿದ್ದವರು. ನಾವು ಜನರಲ್ ಆಗಿ ನಾವು ಕೃಷಿ ಇಲಾಖೆಯನ್ನು ನಂಬಿಕೊಂಡು ನೆಕ್ಸ್ಟ್ ಕನ್ಸ್ಟ್ರಕ್ಷನ್, ಸಿಟಿನಲ್ಲಿ ಕನ್ಸ್ಟ್ರಕ್ಷನ್ ನಂಬಿಕೊಂಡು ಕೆಲಸಗಳು ಮಾಡ್ತಾ ಇದ್ದವರು. ಎಲ್ಲಿ ನೀರಿದ್ರೆ ಅಲ್ಲಿ ಕಮ್ಮವಾರ ಇರ್ತಾರೆ ಅಂತ ಒಂದು ನಾನುಡಿ ಇದೆ. ಅಂದ್ರೆ ನಾವು ಕಷ್ಟ ಜೀವಿಗಳು, ವ್ಯವಸಾಯ
ಎಲ್ಲಿ ಅದು ಎಂತ ಜಮೀನು ಆದ್ರೇನು ಅಲ್ಲಿ ನೀರ್ ಸಿಗುತ್ತೆ ಅಂದ್ರೆ ಸಾಕು, ನಾವು ಅಲ್ಲಿ ಹೋಗಿ ಆ ಗುಟ್ಟೆ ಬಂಡೆ ಬಿಟ್ಟೆ ಎಲ್ಲಾನು ಸರಿ ಮಾಡಿಸಿ ಅಲ್ಲಿ ನಾವು ಸರಿಯಾದ ಕೃಷಿ ಬೆಳೆಸೋದು ನಮ್ಮ ಕರ್ತವ್ಯವಾಗಿ ತಗೊಂಡು ನಾವು ಕೃಷಿಯಲ್ಲಿ ಇಡೀ ಭಾರತ ದೇಶದಲ್ಲಿ ಕೃಷಿಯಲ್ಲಿ ಯಾರು ಮೊದಲದಾಗಿದ್ದಾರೆ ಅಂದ್ರೆ ಕಮ್ಮ ಜನಾಂಗ ಇರ್ತಾರೆ. ಅದು ಈಗಿನ ಕಾಲದಲ್ಲ, ವಿಜಯನಗರ ಕೃಷ್ಣದೇವರಾಯ ವಿಜಯನಗರ ಕಾಲದಿಂದನೂ ನಮಗೆ ಒಂದು ಪ್ರತ್ಯೇಕ ಸ್ಥಾನ ಅವರು ಆ ಸ್ಥಾನದಲ್ಲಿ ಇತ್ತು. ಅವರ ಸೈನಿಕರ ಇದ್ರಲ್ಲಿನೂ ಕಮ್ಮವಾರಿಗೆ ಒಂದು ಪ್ರತ್ಯೇಕ ಸ್ಥಾನ ಇತ್ತು. ಅಂದ್ರೆ ನಮ್ಮ ಕಲ್ಚರ್ ಅಂದ್ರೆ ಕಷ್ಟ ಮಾಡೋದು ನಮ್ಮ ಕಲ್ಚರ್, ಮಾತು ಕೊಟ್ರೆ ಮಾತು ಉಳಿಸ್ಕೊಳ್ಳೋದು ನಮ್ಮ ಕಲ್ಚರ್. ಆ ರೀತಿ ಕಮ್ಮ ಜನಾಂಗದವರು ನಾವು. ಈ ಸರ್ಕಾರದವರು ದಯವಿಟ್ಟು ನಮಗೆ ನ್ಯಾಯ ಒದಗಿಸಬೇಕು ಅಂತ ನಾವು ಮತ್ತೆ ಮತ್ತೆ ಕೋರ್ತಾ ಇದ್ವಿ. ಎಸ್ಪೆಷಲಿ ಕನ್ನಡ ಜನತದವರಿಗೆ ನಮ್ಮನ್ನು ಅವರ ಜೊತೆಯಾಗಿ ಸೇರಿಸಿಕೊಂಡು ಅವರ ಸೋದರಂತೆಯಾಗಿ ನಮಗೆ ಸ್ಥಾನ ಕೊಟ್ಟು ನಾವು ಇಲ್ಲಿ ಬೆಳೆಯೋದಕ್ಕೆ ನಮಗೆ ಆಸ್ಕಾರ ಕೊಟ್ಟಿರೋ ಎಲ್ಲ ಕನ್ನಡ ಜನತೆಗೆ ನನ್ನ ಹೃದಯ ತುಂಬಿದ ವಂದನೆಗಳು. ಜೈ ಕರ್ನಾಟಕ, ಜೈ ಕನ್ನಡ ಮಾತೆ. ನಮ್ಮ ಅಂಡರ್ನಲ್ಲಿ 45 ಸಂಘಗಳಿದೆ. ಯಾದಗಿರಿ ಜಿಲ್ಲೆಯಿಂದ ಚಾಮರಾಜ ಜಿಲ್ಲೆವರೆಗೂ ಎಲ್ಲ ಜಿಲ್ಲೆಗಳಲ್ಲಿ ನಾವು ಸಂಘಟನೆ ಮಾಡ್ಕೊಂಡಿದ್ದೇವೆ. ನಾವು ನಾವು ಮೂಲತಃ ಒಕ್ಕಲಿಗರು, ರೈತ ಜನಾಂಗದವರು. ನಾವು ಹಳ್ಳಿಯಲ್ಲಿ ಜೀವನ ಮಾಡೋರು, ಒಳ್ಳೆ ಹಾಲು ಬೆಳೆಸೋರು, ಒಳ್ಳೆ ತತ್ತಿ ಬೆಳೆಸೋರು, ಒಳ್ಳೆ ನೆಲ್ಲು ಬೆಳೆಸೋರು ನಾವೇ. ಕರ್ನಾಟಕದಲ್ಲಿ ಅತ್ಯುತ್ತಮ ರೈಸು ಗಂಗಾವತಿ ನಮ್ಮದು ಕೇಳಿರ್ತೀರ, ಉತ್ತಮ ರೈಸ್ ಬೆಳೆಸುವಂಥ. ಆದರೆ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಕಲ್ಯಾಣ ಕರ್ನಾಟಕದವರು ನಾವು, ನಮ್ಮಲ್ಲಿ 15 ಲಕ್ಷ ಜನ ಇದ್ದಾರೆ. ಬೆಂಗಳೂರು ಬಿಟ್ಟು 15 ಜನ ಇದ್ದಾರೆ, 15 ಲಕ್ಷ ಜನ. ಬಟ್ ಏನಾದರೂ 1.5 ಲಕ್ಷ ಅಷ್ಟೇ ತೋರಿಸಿದ್ದಾರೆ. ದಯವಿಟ್ಟು ಪುನಃ ವಿಚಾರ ಮಾಡಿ ನಮ್ಮ ಲೆಕ್ಕಕ್ಕೆ ಸೇರಿಸಬೇಕಾಗಿ ಕೇಳ್ಕೊಳ್ತಾ ನಾನು ಈ ಚಿಕ್ಕ ಭಾಷಣ ಜೈ ಕರ್ನಾಟಕ. ಯೂತ್ ಪ್ರೆಸಿಡೆಂಟ್ ಆಗಿದ್ದೀನಿ. ಅದೇ ರೀತಿ ಕಮ್ಮವಾರಿ ಸೆಕ್ರೆಟರಿ ಆಗಿ ಬಳ್ಳಾರಿ ಜಿಲ್ಲೆಯಿಂದ ಕೂಡ ನಾನು ಪ್ರತಿನಿಧಿಸ್ತಾ ಇದ್ದೀನಿ. ಮುಖ್ಯವಾಗಿ ಇವತ್ತು ಏನಂತಂದ್ರೆ ನಮಗೆ ತೋರಿಸಿರೋದು ಬರೀ 10% ನಮ್ಮ ಜನಾಂಗದನ್ನು ತೋರಿಸಿದ್ದಾರೆ. ಯಾಕಂತಂದ್ರೆ ಅಟ್ಲೀಸ್ಟ್ ಏನೋ 50-60% ತೋರಿಸಿದ್ರೆ ಪರವಾಗಿಲ್ಲ ಮಿಸ್ ಆಗಿರ್ಬೇಕು ಅಂದ್ಕೊಳ್ತೀವಿ. ಬರೀ 10% ತೋರಿಸಿದಾಗ ನಾವು ಎಂತಂದ್ರೆ ನಮ್ಮನ್ನು ಅಸಲು ಗಣನೆ ತಗೊಂಡಾರೋ ಇಲ್ಲ ಅನ್ನೋದು ಒಂದು ಅಭಿಪ್ರಾಯ ನಮ್ಗೆ ಮೂಡ್ತಾ ಇದೆ. ಯಾಕಂದ್ರೆ ಬಹಳ ಬೇಸರ ಸಂಖ್ಯೆ ಅನಿಸ್ತಾ ಇದೆ. ಮುಖ್ಯವಾಗಿ ನಮ್ಮ ಉದ್ದೇಶ ಏನಂತಂದ್ರೆ ನಾವು ಎಲ್ಲಾ ಪ್ರಾಂತ್ಯದಲ್ಲಿ ಇದ್ದೀವಿ. ಯಾಕಂತಂದ್ರೆ ಎಲ್ಲಿ ನೀರಿದ್ರೆ ಅಲ್ಲಿ ಕಮ್ಮವಾರ ಇರ್ತಾರೆ ಅನ್ನೋದು. ಆಮೇಲೆ ಜೊತೆಗೆ ನಮ್ಮ ಮೂಲತಃ ವ್ಯವಸಾಯ ಕುಟುಂಬ, ಎಲ್ಲ ವ್ಯವಸಾಯ ಮಾಡ್ತೀವಿ. ಜೊತೆಗೆ ನಾವು ಗುತ್ತಿಗೆ ಆಧಾರದ ಮೇಲೆ ಭೂಮಿಗಳು ತಗೊಂಡು ಕೂಡ ನಾವು ಡೆವಲಪ್ಮೆಂಟ್ ಮಾಡ್ಕೊಂತ ಜೀವನ ನಡೆಸ್ತಾ ಇದ್ವಿ. ಅಂತದ್ರಲ್ಲಿ ನಮ್ದು 20 ಲಕ್ಷ ಜನಸಂಖ್ಯೆ ಇರೋದ್ರಲ್ಲಿ ಬರೇ 1-2 ಲಕ್ಷ ಅಂತಂದ್ರೆ ಬರೀ 10% ತೋರಿಸೋದ್ರಿಂದ ಇದು ಯಾವ್ದಕ್ಕೆ ಯಾವ ಪುಣ್ಯಾತ್ಮಕ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಉದ್ದೇಶನೂ ಗೊತ್ತಿಲ್ಲ. ನಮ್ದು ನಮ್ಮದು ಏನು ಯಾರನ್ನೋ ಟೀಕಿಸುವ ಉದ್ದೇಶ ನಮ್ದಲ್ಲ. ಯಾಕಂದ್ರೆ ನಮ್ಮ ಜನಾಂಗ ಏನು ಎಕ್ಸಾಕ್ಟ್ ಏನಿದೆ ಅದನ್ನ ತೋರಿಸ್ಕೊಡಿ. ಇಲ್ಲ ನಿಮ್ಗೆ ಇಲ್ಲ ಅಂತಂದ್ರೆ ನಾವೇ ಬೇಕಾದ್ರೆ ಒಂದ್ಸರಿ ಸಭೆ ಸೇರಿಸಿ ತೋರಿಸ್ಕೊಡ್ತೀವಿ. ಇಲ್ಲಾಂದ್ರೆ ನಾವೇ ಒಂದು ಬೇಕಾದ್ರೆ ಪ್ರತಿ ನಮ್ಮ ಕಮ್ಮವಾರ ಸಂಘದ ನಮ್ಮ ಹತ್ರ ಡಾಟಾ ಇದೆ, ಡಾಟಾ ಎಲ್ಲ ಕೂಡ ತಂದು ನಿಮ್ಗೆ ಒಪ್ಪಿಸ್ತೀವಿ. ಅದನ್ನ ಬೇಕಾದ್ರೆ ಮಾಡಕ್ ನಾವು ಸಿದ್ಧವಾಗಿದ್ದೀವಿ. ನೀವು ಮುಖ್ಯವಾಗಿ ನಮ್ಮ ಉದ್ದೇಶ ಇಷ್ಟೇ, ಕರ್ನಾಟಕ ಸರ್ಕಾರದಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ ಇನ್ನೊಂದ್ಸಲ ಮತ್ತೆ ಗಣನೆ ತಗೊಂಡು ಇನ್ನೊಂದ್ಸಲ ಅಂಕಿಅಂಶಗಳನ್ನು ಯಥಾರ್ಥವಾಗಿ ಏನಿದೆ ಯಥಾರ್ಥವಾಗಿ ಕೊಡಿ. ನಮ್ದು ಎಕ್ಸ್ಟ್ರಾ ತೋರಿಸ್ಬೇಕಾಗಿಲ್ಲ, ಜಾಸ್ತಿ ತೋರಿಸ್ಬೇಕಾಗಿಲ್ಲ, ಎಷ್ಟಿದೆ ಅಷ್ಟು ತೋರಿಸ್ಕೊಟ್ರೆ ಸಾಕು ಅನ್ನೋ ಉದ್ದೇಶದಿಂದ ಮತ್ತೆ ಮರುಪರಿಶೀಲನೆ ಮಾಡಬೇಕಾಗಿ ನಮ್ಮ ಡಿಮ್ಯಾಂಡ್ ಇದೆ. ಆ ಡಿಮ್ಯಾಂಡ್ ಅನ್ನು ಆದಷ್ಟು ಸರ್ಕಾರ ಅದನ್ನ ಪಾಲಿಸುತ್ತೆ ಅಂತ ಅಂದ್ಕೊಂಡಿದೀವಿ. ಅದಕ್ಕಾಗಿ ಮಾಧ್ಯಮ ಮಿತ್ರರು ನಮ್ಗೆಲ್ಲ ಸಹಕಾರ ಕೊಡ್ತಿದ್ದೀರಿ. ಈ ಸಹಕಾರ ಮುಂದಿನ ದಿನಗಳಲ್ಲಿ ಇದೇ ತರ ಇರಬೇಕಂತ ಕೂಡ ನಾವು ಕೋರ್ಕೊಳ್ತಾ ಇದ್ದೀವಿ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಸರಿಪಡಿಸಿದ ಪಕ್ಷದಲ್ಲಿ ನಮ್ಮ ಕರ್ನಾಟಕದಾದ್ಯಂತ ಎಲ್ಲಾ ಸಂಘಟನೆಗಳು ಕೂಡ ಮತ್ತೆ ತೀವ್ರವಾಗಿ ನಮ್ಮ ಒಂದು ಜನಸಂಖ್ಯೆಯನ್ನು ತೋರಿಸಿ ಒಂದು ಸಭೆಯನ್ನು ಕರೆಸಬೇಕಾಗುತ್ತೆ. ಅಲ್ಲಿವರೆಗೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಆದಷ್ಟು ಒಳ್ಳೆ ಒಂದು ಅಭಿಪ್ರಾಯ ಬರುತ್ತೆ ಅಂತೇಳಿ ಸರ್ಕಾರದಿಂದ ನಾವು ಕಾದು ನೋಡುವ ತಂತ್ರವನ್ನು ನೋಡ್ತಾ ಇದ್ದೀವಿ.